ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪ್ರತಿ ವರ್ಷ ನಮ್ಮ ಇನ್ನರ್ ವೆಲ್ ಕ್ಲಬ್ ವತಿಯಿಂದ ಮುತ್ತೈದೆ ಅವರಿಗೆ ಶ್ರೀಮಂತ ಕಾರ್ಯ ಮಾಡೋದಕ್ಕೆ ಜಾತ್ರಾ ಸಮಿತಿ ಹೆಚ್ಚು ಸಹಾಯ ಕಲ್ಪಿಸಿಕೊಡುತ್ತಿದ್ದಾರೆ ಎಂದು ಇನ್ನರ್ ವೆಲ್ ಕ್ಲಬ್ ಅಧ್ಯಕ್ಷ ಚಿನ್ನಮ್ಮ ಪಾಟೀಲ್ ಹೇಳಿದ್ದಾರೆ. ಕೊಪ್ಪಳದ ಯಲಬುರ್ಗಾ ಪಟ್ಟಣದ ಶ್ರೀ ಮೊಗ್ಗಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇನ್ನರ್ ವೆಲ್ ಕ್ಲಬ್ ಸಹಯೋಗದಲ್ಲಿ ನಡೆದ ಮುತ್ತೈದೆಯರಿಗೆ ಉಡಿ ತುಂಬುವ ಹಾಗೂ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ಮಹಿಳೆಯರು ಸೇರಿಕೊಂಡು ಯಾರಿಂದಲೂ ದೇಣಿಗೆ ಪಡೆಯದೆ ತಮ್ಮ ಸ್ವಂತ ಖರ್ಚಲ್ಲಿ ಇಂತಹ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದೆಲ್ಲ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದಿದ್ದಾರೆ. ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಮೂರ್ತಿ ಇಟಕಿ ಮಾತನಾಡಿ, ಗರ್ಭಿಣಿ ಮಹಿಳೆಯರು ಮಿತಮಿಯ ಆಹಾರ ಸೇವಿಸುವುದರಿಂದಾಗಿ ಮಕ್ಕಳು ಸದೃಢ ಬೆಳವಣಿಗೆಗೆ ಹೆಚ್ಚು ಸಹಕಾರಿಯಾಗಲಿದೆ. ಮಕ್ಕಳಿಗೆ ಸಂಸ್ಕಾರ ಕಲಿಸುವ ಪರಿಪಾಠವನ್ನ ತಾಯಂದರು ರೂಢಿಸಿಕೊಳ್ಳಬೇಕು. ಈ ಕ್ಲಬ್ಬಿನ ವಿಶಿಷ್ಟ ಪದ್ಧತಿ ಏನಂದ್ರೆ 1 ವರ್ಷಕ್ಕೆ ಮಾತ್ರ ಅಧ್ಯಕ್ಷರಾಗಿರ್ತಾರೆ. ಮುಂದಿನ ವರ್ಷಕ್ಕೆ ಮತ್ತೆ ಬೇರೆ ಮಹಿಳೆ ಅಧ್ಯಕ್ಷರಾಗಿ ಆಗುತ್ತಿರುವುದು ಸಂಘದ ಬೆಳವಣಿಗೆಗೆ ಕಾರ್ಯದರ್ಶತೆಗೆ ಇನ್ನರ್ ವೆಲ್ ಕ್ಲಬ್ ಸಾಕ್ಷಿಯಾಗಿದೆ ಅಂತ ಹೇಳಿದ್ದಾರೆ. ಒಂದು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡುವುದಾಗಲಿ, ಹಾಗೆ ಮಹಿಳಾ ಸ್ಕೂಲಿಗೆ ವಾಟರ್ ಫಿಲ್ಟರ್ ಹಾಕ್ಸೋದೇ ಇರಲಿ, ಬೆಂಚಿ ಹಾಕ್ಸೋದು, ಮೀನಾಕ್ಷಿ ನಗರದಲ್ಲಿ ಬೆಂಚಿ ಹಾಕ್ಸೋದೇ ಇರಲಿ, ಹಾಗೆ ಪ್ರತಿಯೊಂದು ವರ್ಗಗಳನ್ನು ಹಲವಾರು 28ನೇ ಪ್ರೋಗ್ರಾಮ್ ಆದಷ್ಟು ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಬಂದು ಎಲ್ಲರೂ ಸಹಕಾರ ಕೊಡ್ಕೊಂತ ಬಂದಾರ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇವರು ಕಮಿಟರ್ ಮಂಜಪ್ಪನವರಿಗೆ ಒಂದೇ ಪರಿಚಯ ಇಟ್ಟಿಲ್ಲ ಅವ್ರಿಗೆ. ಆಕ್ಚುಲಿ ಅವ್ರಿಗೇನು ಹಣ ಹಿಂಗೆ ಅಂದ್ರೆ ಮಾಡಿದ್ದೀರಮ್ಮ, ವರ್ಷ ಏನ್ ಮಾಡ್ತೀರ ಅದ್ರಂಗೆ ಮಾಡ್ರಿ, ಅಧ್ಯಕ್ಷ ನಾವೆಲ್ಲರೂ ಸಹಕಾರ ಕೊಡ್ತೀವಲ್ಲ, ಅವರು ಸಹಕಾರ ಕೊಟ್ಟರು. ಹಲವಾರು ಫಂಕ್ಷನ್ಗಳನ್ನ ಯಾವುದೇ ಯಾರಿಂದ ಫಂಡ್ ಇರ್ತದೆ ಮಹಿಳೆಯರ ಅಕ್ಕಿ ಮಾಡಿರ್ತಕ್ಕಂಥ ಕೆಲಸ ಇದು. ನಮ್ಗೆ ಎಲ್ಲಿಂದ ಫಂಡ್ ಬರೋದಿಲ್ಲ, ಪ್ರತಿ ನಾವೇ ಕೈಗೆ ಹಾಕ್ಬೇಕು, ಮಾಡ್ಬೇಕು. ಇದಕ್ಕ ಏನೇ ಕರೆಕ್ಟ್ ಬಂದ್ರೂ ನಾವೇ ಮಹಿಳೆಯರ ಅಕ್ಕಿ ನೋಡ್ಕೊಂಡು ಹೋಗ್ತೀವಿ. ಈ ಸಲ ಕೆಲವೊಬ್ರು ಈಗ ಉಮೇಶ್ ಗೌಡ್ರು ಇವತ್ತು ಸೀರೆ ಕಾರಣಕ್ಕೆ 10 ಸೀರೆ ಕೊಡಿಸಿದ್ದಾರೆ ಅವರು. ಹಾಗೆ ಪೂಜೆ ಬತ್ತಿಂಗಪ್ಪ ಅವರು ಒಂದು 10 ಸೀರೆ ಕೊಡಿಸಿದಾರ. ನಮ್ಮ ಈ ಸಂಸ್ಥೆಯಿಂದ ಸದಸ್ಯರೆಲ್ಲ ಕ್ಲೋಸ್ ಪೀಸ್ ತಂದಾರ, ಸೀರೆ ತಗೊಂಬಂದಾರ. ಪ್ರತಿಯೊಬ್ರು ಈ ರೀತಿ ಮಾಡ್ತಾ ಇದ್ದಾರೆ. ಈ ವರ್ಷ ಈ ತರ ಸಹಕರಿಸಿಲ್ಲ, ಮುಂದೆನೂ ಇದೇ ತರ ಸಹಕರಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಧನ್ಯವಾದಗಳು. ಸಂಘದವರು ಪಾಲ್ಗೊಳ್ತಾ ಇದ್ದಾರೆ. ಯಾಕಂತಂದ್ರೆ ಇನ್ನೂ ಒಂದು ಅವರ ವಿಶೇಷತೆಯನ್ನ ನಾನು ಬಹಳಷ್ಟು ಹೊಗಳ್ಬೇಕಾಗುತ್ತೆ. ಯಾಕಂದ್ರೆ ಕೇವಲ ಅವರು ಅಧ್ಯಕ್ಷರಾದರು 1 ವರ್ಷ. ಯಾಕಂದ್ರೆ ಆ ಒಂದು ಪದ್ಧತಿ ಇರೋದ್ರಿಂದ ಆ ಸಂಘ ಬಹಳಷ್ಟು ಜನಪ್ರಿಯತೆ ಮತ್ತು ಪ್ರಾಮಾಣಿಕತೆಯಿಂದ ಇರುತ್ತೆ. ಯಾಕಂತಂದ್ರೆ ನಾನು ಕಾಯಂ ಅಧ್ಯಕ್ಷರಾಗಿರ್ತೀನಿ ಅಂದ್ರೆ ನನ್ನಲ್ಲಿ ಸ್ವಾರ್ಥ ಬರುತ್ತೆ. ಹೀಗಾಗಿ ಅವ್ರ ಸಂಘದಲ್ಲಿ ಇವತ್ತು ಚೆನ್ನ ಮೇಡಮ್ ಆದ್ಮೇಲೆ ಮತ್ತೆ ಬೇರೆದವ್ರು ಹೀಗೆ ಈ ಒಂದು ಅವಧಿಗಳನ್ನ ನನ್ನ ಅವಧಿಗಳನ್ನ ಏನಾದರೂ ಒಳ್ಳೆ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಬೇಕನ್ನುವಂತಹ ಒಂದು ಮನೋಭಾವನೆ ಇಟ್ಕೊಂಡು ಪ್ರತಿಯೊಬ್ಬರು ಶೇಖರ್ ಆ ಹಿಂದೆ ಜ್ಯೋತಿ ಮೇಡಮ್ ಅವರಿದ್ರು, ಆಮೇಲೆ ಚೆನ್ನ ಮೇಡಮ್ ಅವರಿದ್ರು. ನಾವು ಪ್ರತಿಯೊಂದು ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ಯಾರತ್ತೂ ಕೂಡ ಇವತ್ತು ಒಂದು ನಯ ಪೈಸೆಯನ್ನು ಕೂಡ ಅವರು ಕಾಂಟ್ರಿಬ್ಯೂಷನ್ ಮಾಡೋದು. ಯಾಕಂದ್ರೆ ತಾವೇ ಸ್ವತಃ ಮಹಿಳೆಯರು ಎಲ್ಲ ವೆಚ್ಚವನ್ನು ಮಾಡಿಕೊಂಡು ನಿಭಾಯಿಸ್ತಾ ಇರೋದನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಇರುತ್ತೆ. ಯಾಕಂದ್ರೆ ನಾವು ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ನೋಡಿದ್ವಿ, ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ನೋಡಿದ್ವಿ. ಬೇರೆ ಬೇರೆ ಮೂಲಗಳಿಂದ ನಮ್ಮ ಸಂಪನ್ಮೂಲಗಳು ಬರ್ತಾ ಇದೆ ಅಂದ್ರೂ ಕೂಡ ಮಾಡಕ್ಕೆ ಸಮಸ್ಯೆಗಳಾಗ್ತಾವ. ಆದ್ರೆ ಮೇಡಮ್ ಅವರು ಬಹಳಷ್ಟು ಸಂಘಟನಾತ್ಮಕವಾಗಿ ಮಹಿಳೆಯರನ್ನ ಕಟ್ಟಿಕೊಂಡು, ಯಾಕಂದ್ರೆ ಇವತ್ತಿನ ಸಂದರ್ಭದೊಳಗ 4 ಗೋಡೆಗಳ ಮಧ್ಯೆ ಇರಬೇಕಾದಂತ ಮಹಿಳೆಯರನ್ನ ಹೊರತಂದು ಇವತ್ತು ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ಮಾಡ್ತಾ ಇರೋದು ಬಹಳಷ್ಟು ಪ್ರಶಂಸನೀಯ. ಅದ್ರ ಜೊತೆಗೆ ಎಲ್ಲಾ ಮಹಿಳೆಯರು ಕೂಡ ನಿಸ್ವಾರ್ಥತೆಯಿಂದ ಯಾವುದೇ ಇದರಿಂದ ಲಾಭ ಐತಂತಂದ್ರೂ ಹೆಚ್ಚು ಬರ್ತಾರೆ. ಆದ್ರೆ ಇಲ್ಲಿ ಯಾವುದೇ ಲಾಭನೇ ಇಲ್ಲ. ಆ ಲಾಭ ಇಲ್ಲದ್ರೂ ಕೂಡ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ಮಾಡ್ತಿರೋದನ್ನ ಬಹಳಷ್ಟು ನಾವು ಪುರುಷರು ಕೂಡ ಬಹಳಷ್ಟು ಹೆಮ್ಮೆ ಪಡುವಂತದ್ದು. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಇವತ್ತು ಗಾರ್ಡನ್ಗಳಲ್ಲಿ ಮತ್ತು ಹಾಸ್ಪಿಟಲ್ಗಳಲ್ಲಿ ಕೂಡ ಕೂಡುವಂತ ಆಸನಗಳನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ಇವತ್ತು ಯಾರು ಕೊಡಕ್ಕಾಗುತ್ತೆ ಹೇಳಿ? ಸರ್ಕಾರದವರೇ ಮಾಡಲಾದಂತಹ ಒಂದು ಇಂತಹ ಕಾರ್ಯಗಳನ್ನ ಇವತ್ತು ಮಹಿಳಾ ಸಂಘದವರು ನಮ್ಮ ಇನ್ನರ್ ವೆಲ್ ಕ್ಲಬ್ನವ್ರು ಮಾಡ್ತಾರಂದ್ರೆ ಬಹಳಷ್ಟು ಹೆಮ್ಮೆ ಪಡುವಂಥದ್ದು. ಹೀಗೆ ಈ ಸಂಘ ನಿರಂತರವಾಗಿ ಮುಂದುವರಲಿ. ನಾವು ಕೂಡ ಪತ್ರಕರ್ತರು ನಿಮ್ಮ ಸಮಾಜಮುಖಿ ಕಾರ್ಯಗಳನ್ನ ನಾವು ಒಮ್ಮೊಮ್ಮೆ ತಾವು ಗದ್ದಲದಲ್ಲಿದ್ರೂ ಕೂಡ ನಾವೇ ಸ್ವತಃ ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಯಾಕಂದ್ರೆ ಇದು ಏನ್ ನಮ್ಮನ್ನು ಕರಿಬೇಕು ಮಾಡ್ಬೇಕನ್ನೋದಿಲ್ಲ. ಯಾಕಂದ್ರೆ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡಾಗ ಅನಿವಾರ್ಯಗಳು ಆಗ್ತಿರ್ತಾವು, ತೊಂದರೆಗಳಾಗ್ತವೆ. ಆದ್ರೂ ಕೂಡ ನಾವು ಕೂಡ ನಿಮ್ಮೊಂದಿಗಿದ್ದು
ನಿಮ್ಮ ಸಮಾಜಮುಖಿ ಕಾರ್ಯಗಳನ್ನ ಸಮಾಜಕ್ಕೆ ಮಾದರಿಯಾಗುವ ರೀತಿ ಒಳಗೆ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ನಿರ್ಮಾಣಗಳಲ್ಲಿ ಕೂಡ ನಿಮ್ಮ ಈ ಒಂದು ಸಂಸ್ಥೆ ಉತ್ತಮವಾಗಿ ಬೆಳೀಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ವಿಜಯಕರ. ಪ್ರತಿ ವರ್ಷ ಇದೇ ಸಹ ನಮ್ಮ ಸಂಸ್ಥೆಗೆ ನಮ್ಮ ಕಮಿಟಿಯವರಿಗೆ ಕೈ ಜೋಡಿಸೋರು ಯಾರು ಇದ್ರೆ ಎಂಥ ಕಾರ್ಯಕ್ರಮ ಇದ್ರೂ ನಾವು ಮಾಡಕ್ಕೆ ಸಿದ್ಧದೀವಿ. ಯಾಕಂದ್ರೆ ಮಂಕೇಶ್ವರ ದೇವಸ್ಥಾನಕ್ಕೆ ಯಾವುದೇ ಆಸ್ತಿ ಇಲ್ಲ, ಆದಾಯ ಇಲ್ಲ, ನಾವು ಕೈ ಒಡ್ಡೋದೈತೆ ಪರಿಸ್ಥಿತಿ. ಹಾಗಾಗಿ ಎಷ್ಟು ಕೈ ಒಡ್ಡಿದ್ರು ಕೈ ತುಂಬ ದುಡ್ಡನ್ನು ಕೊಡುವಂಥ ನಮ್ಮ ಯಲಬುರ್ಗಾ ಜನ ಇದ್ದಾರೆ, ಅವ್ರಿಗೆ ಮೊದಲ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ನಾವು ಪ್ರತಿ ವರ್ಷ. ಯಲಬುರ್ಗಾ ಬೇರೆ ಈ ವೇಳೆ 50ಕ್ಕೂ ಹೆಚ್ಚು ಮುತ್ತೈದೆಯರಿಗೆ ಉಡಿ ತುಂಬುವ ಹಾಗೂ ಸೀಮಂತ ಕಾರ್ಯಕ್ರಮ ನಡೆಯಿತು. ನಂತರ ಎಲ್ಲಾ ಮುತ್ತೈದೆಯರಿಗೆ ನಾನಾ ತರ ತಿಂಡಿ ತಿನಿಸುಗಳನ್ನ ಉಣಬಡಿಸಿದ್ರು. ಅತಿಥಿಗಳಾಗಿ ಕ್ಲಬ್ಬಿನ ಪದಾಧಿಕಾರಿ ಮಂಜುಳಾ ಶಿವನಗೌಡರು, ಜಾತ್ರಾ ಸಮಿತಿ ಅಧ್ಯಕ್ಷರು ಮಂಜುನಾಥ್ ಅಧಿಕಾರಿ ಹಾಗೂ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಶಿವನಗೌಡರು, ಸವಿತಾ ಮುರುಡಿಮಠ್, ಸುನೀತಾ ಪತಂಗರಾಯ್, ಲಲಿತಾ ಕಲ್ಯಾಣಿ, ನಿರ್ಮಲಾ ಗೋಣಿ, ಶಾರದಾ ಕೊನ್ನೂರ್, ಉಮಾ ಹೊಸ್ಕುನಿ, ಗೀತಾ ಓಜನಹಳ್ಳಿ, ನಾಗರತ್ನ ನುಲ್ವಿ, ಗಂಗಮ್ಮ, ಉಮಾ ಚುಗೇರಿ, ಉಮಾ ಬೇವಿನಮಟ್ಟಿ ಹಾಗೂ ಕೆಎನ್ ಮುಳುಗುಂದು ಮತ್ತಿತರರು ಉಪಸ್ಥಿತರಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗಾ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.